ನಮಸ್ಕಾರ. ನಾನು ಶಿವಾನಂದಹಳ್ಳಿ KRS ಪೇಟೆಯಿಂದ ಮಾತಾಡ್ತಾ ಇರೋದು. ಇವತ್ತು ನಾವು ಸಿಂದಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ಬಂದಿದ್ದೀನಿ. ಒಂದು ವಿಚಾರವನ್ನು ಸ್ಪಷ್ಟವಾಗಿ ನಾವು ಅವರಿಗೆ ಕೇಳಬೇಕು. ತಿಂಗಳಿಗೆ ಅವರಿಗೆ ಹತ್ತತ್ರ ಏನಿಲ್ಲ ಅಂದರೆ 1 ಲಕ್ಷ ಸಂಬಳವನ್ನು ನಮ್ಮ ತೆರಿಗೆ ಹಣದಲ್ಲಿ ಸಂಬಳವನ್ನು ಕೊಟ್ಟು ಇವತ್ತು ಸಿಂದಗಿಯಲ್ಲಿ ಮತ್ತು ದೇರಿಪೀರಿಗೆ ಇರ್ತಕ್ಕಂಥ ಎಲ್ಲ ಶಾಲೆಗಳ ಶುಚಿತ್ವವಾಗಿ ನಮ್ಮ ಬಡವರು ಮಕ್ಕಳು ಶಾಲೆ ಕಲಿಯುವಂಥ ಸರ್ಕಾರಿ ಶಾಲೆಗಳೇ ಉಳಿಮೆಗಾಗಿ ಅವ್ರು ದುಡಿಲಿ ಅಂತಂದು ನಾವು ಅವರಿಗೆ ಸಂಬಳ ಕೊಟ್ಟು ನೇಮಕವನ್ನು ಮಾಡಿದ್ವಿ. ಸರ್ಕಾರದಿಂದ ಚೆನ್ನಾಗಿ ಒಂದು ತಿರುಗಾಡಕ್ಕೆ ಒಂದು ಗಾಡಿ ಸದ್ಯ ಕೊಟ್ಟಿದೆ. ಒಂದು ಗಾಡಿಗೆ ಡೀಸೆಲು, ಡ್ರೈವರು, ಕಾರ್ ಗಾಡಿ ಎಲ್ಲ ಕೊಟ್ಟು ಮಾಡಿ ಅವರಿಗೆ ಯಾಕೆ ಕೊಟ್ಟಿದ್ದಂದರೆ ತಾಲೂಕಿನಲ್ಲಿರುವ ಶಿಕ್ಷಣ ವ್ಯವಸ್ಥೆಯನ್ನು ಸುಧಾರಿಸಲಿ ಅಂತೇಳಿ. ಇವತ್ತು ಅದೆಷ್ಟು ಏನು ಕೋಚಿಂಗ್ ಸೆಂಟರ್ಗಳು ಅಕ್ರಮವಾಗಿ ನಡೆದಿವೆ, ಶಾಲೆಗಳು ಏನು ಅನಧಿಕೃತ ಶಾಲೆಗಳು ನಡೆದಿವೆ. ಅದರ ಜೊತೆಯಲ್ಲಿ ಏನಪ್ಪ ಅಂದರೆ ಎಷ್ಟೋ ಸರ್ಕಾರಿ ಶಾಲೆಗಳಿಗೆ ಬಿಲ್ಡಿಂಗ್ ಇಲ್ಲ, ಅದ್ರ ಜೊತೆಯಲ್ಲಿ ಶಿಕ್ಷಕರ ಕೊರತೆ ಇದೆ. ಹಾಗಾದ್ರೆ ಶಿಕ್ಷಕರ ಕೊರತೆ ಅವರು ಮೊನ್ನೆ ದಿನ ನನಗೆ ಏನೋ ಹೇಳಿದ್ರಂತೆ. ಈಗ ನಾನು ಅವ್ರಿಗೆ ನೇರವಾಗಿ ಕೇಳ್ತೀನಿ. ಇವತ್ತು ಏನು ಇಲ್ಲೇ ಒಂದು ಯಾವುದು ಎಷ್ಟು ನಂಬರ್ ವಾರ್ಡ್ ಅಂದ್ರೆ ಅದು 22, 23 22, 23 ವಾರ್ಡ್ನಲ್ಲಿ ಇರ್ತಕ್ಕಂಥ ಶಾಲೆಗಳಲ್ಲಿ ಹಂದಿಗಿಂದಿ ಒಳಗೆ ತಿರುಗಾಡಕ್ತಾವ. ನೀನು ಮಂದ್ಯಾ ಕೂತ್ಕೊಂಡು ಇಲ್ಲಿ ಏಷ್ಯಾ ಕೂತ್ಕೊಂಡು ನೋಡಕ್ಕೆ ಬಂದಿನ ಕೇಳ್ಬೇಕತ್ತ ನಾನು ಕೇಳ್ಬೇಕು. ಯಾಕಂದ್ರೆ ಯಾವ್ದಾ ನಿಮಗೆ ಬ್ಯಾನ್ ತಟ್ಟೋದು ಲೆಕ್ಕ ಅಲ್ಲೆಲ್ಲ. ಇವತ್ತು ಸರ್ಕಾರಿ ಶಾಲೆಗೆ ಹೋಗು, ಬಡವ್ರ ಮಕ್ಕಳು ಹೋಗ್ತಾರ, ರೈತರ ಮಕ್ಕಳು ಹೋಗ್ತಾರೆ, ಯಾರು MLA MP ಗಳ ಮಕ್ಕಳು ಹೋಗುದಿಲ್ಲ. ನಾನು ಅವರಿಗೆ ಕೇಳಬೇಕು. ಅದ್ರ ಜೊತೆಯಲ್ಲಿ ನಮ್ಮ ಕೊಡಗುಳಿ ಊರಿಗೆ ಇವತ್ತು ಹೈಸ್ಕೂಲ್ ಶಾಲೆ ಬಂದಿದೆ. ಹೈಸ್ಕೂಲ್ ಶಾಲೆಗೆ ಅವರು 1 ಟೀಚರ್ನ ಕೊಟ್ಟಿದ್ದಾರೆ. 8, 9, 10 ಶಾಲೆಗೆ ಒಬ್ಬನೇ ಟೀಚರ್ ಇತ್ತು. ಏನು ಮಾಡಬೇಕು? ಲಗಟ್ ಹೊಡಿಬೇಕನು? ಇಲ್ಲ, ಸರ್ಕಾರದಿಂದ ನನಗೆ 200 ಗೆಸ್ಟ್ ಟೀಚರ್ ಮಾತ್ರ ಬಂದಿದೆ, ಉಳ್ಕಿ ತುಂಬಕ್ಕಾಗಲ್ಲ ಅಂದರೆ ಮತ್ತು ನೀವೇ ಕಲ್ಕೂತೀರಿ. ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ಬೇಕು. ಇಲ್ಲಾಂದ್ರೆ ಏನಾದರೂ ಒಂದು ಹೊಸ ಐಡಿಯಾಗಳು ಮಾಡ್ಬೇಕಲ್ಲ. ಇಲ್ಲ DDPಗಳು ಏನು ಮಕ್ಕೊಂಡಾರ ಅವನಿಗೆ ಕೇಳಬೇಕಿಲ್ಲ ಪುಣ್ಯಾತ್ಮಗ. ಇಲ್ಲ, ನನಗೆ ಶಿಕ್ಷಕರ ಕೊರತೆ ಇದೆ, ಶಿಕ್ಷಕ ಕೊಡ್ರಿ, ನಮ್ಮ ತಾಲೂಕಿನ ಮಕ್ಕಳಿಗೆ ಅನ್ಯಾಯ ಆಗಿಸ್ಕೊಡಲ್ಲ ಅಂತಂದು ಧ್ವನಿ ಎತ್ತಬೇಕು, ಪ್ರೆಸ್ ಮೀಟ್ನಲ್ಲಿ ಹೇಳ್ಬೇಕು. ತಾವು ಈ ಥರ ಒಂದಿಷ್ಟು ಏನೋ ನೀವು ಉಚ್ಚೋದ್ಯ ಅಭಿವ್ಯಕ್ತನವನ್ನು ಮಾಡ್ಕೊತ ಬಂದರೆ ಅದು ನಡೆಯುವುದಿಲ್ಲ. ನಾವು ಅಂತ ಖಂಡಿಸ್ತೀವಿ. ಮತ್ತು ಇಲ್ಲಾಂದರೆ ಇಲ್ಲೇ ಕೂತ್ಕೊಂಡು ಧರಣಿ ಮಾಡ್ಬೇಕಾಗ್ತದೆ. ಹಾಗಾಗಿ ಅವರಿಗೆ ನಾವು ನೇರವಾಗಿ ಕೇಳೋಣ. ಏನ್ರಿ ಸರ್, ಏನು ನಿಮ್ಮಲ್ಲಿ ಏನು ಕೊರತೆ ಇದೆ, ಏನು ಸಮಸ್ಯೆ ಇದೆ ಅಂತ ಕೇಳೋಣ ಅವ್ರಿಗೆ. ಬನ್ರಿ. ಹೌದಾ? ಮತ್ತು ಇದು ರಾಜ್ಯದ ಜನಕ್ಕೆ ನೋಡ್ಬೇಕು. ಯಾಕಂದರೆ ಹೌದಾ, ಶಿಕ್ಷಣ ಯಾವ ರೀತಿಯಲ್ಲಿ ಏನಪ್ಪ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಶಿಕ್ಷಣ ಒಂದು ಬಿಸ್ನೆಸ್ ಆಗಿಬಿಟ್ಟೆ ಪೂರ್ತಿ. ಹಾಗಾಗಿ ಖಾಸಗಿ ಶಾಲೆಗಳನ್ನು ಬೆಳೆಸಲಿಕ್ಕೆ ಸರ್ಕಾರಿ ಅಧಿಕಾರಿಗಳೇ ನೇರವಾಗಿ ಇವತ್ತು ಕಾರಣರಾಗಿದ್ದಾರೆ. ಎಲ್ಲಿದೆ? ಈ ಕಡೆ ಮಾತಾಡ್ಸ್ತೇವೆ. ಈಗ ನಾವು ಅವರಿಗೆ ಕೇಳೋಣ ಅಂತ ಮಾತಾಡ್ಸೋಣ ಅಂತ. ಹಾಂ ಸರ್, ನಾನು ಶಿವಾನಂದ ಹೇಳ್ತೇನೆ. ಈಗ ತಮ್ಮ ಹತ್ರ ಒಂದಿಷ್ಟು ವಿಚಾರಕ್ಕೆ ಬಂದಿದ್ದೀನಿ. ತಾವು ಯಾವ ಗೊತ್ತಾಗ್ತಲ್ಲ, ಯಾಕಂದರೆ ಯಾವುದು ಐಟ್ ಆಗಲ್ಲ, ಡಿಸಿಷನ್ ಬೋರ್ಡ್ ಆಗಲ್ಲ, ನೀವು ಸೇವೆ ಏನು ಕೊಡ್ತಾರೆ ನಮ್ಗೆ ಏನು ಗೊತ್ತದು? ಅಲ್ಲ, ನಾನು ಬಂದು ಈಗ ಹಾಕಿ 20 ದಯವಿಟ್ಟು ಯಾಕಂದರೆ ನೀವು ಹಿರಿಯ ಅಧಿಕಾರಿಗಳು ನೀವು ಹಾಕ್ಬೇಕಂತ ಅಲ್ಲ, ನಾನು ಬಂದು 20 ದಿವಸ ಕೊಡ್ತೀನಿ. 20 ದಿನ ಆಯ್ತು. ಸರಿ, ಆಯ್ತು, ಅದು ಒಳ್ಳೆ ವಿಚಾರ. ಸರ್, ಈಗ ಒಂದು 2 ವಿಚಾರಗಳು. ಸಿಂದಗಿಯಲ್ಲಿ ವಾರ್ಡ್ ನಂಬರ್ 20, 22 ಅಲ್ಲ, 21, 22 22ರಲ್ಲಿ ಶಾಲೆಗಳ ನಿರ್ಮಾಣ ಅವು ಪರಿಸ್ಥಿತಿ ಹೇಗೆ ಅಂದರೆ ಹೊರಗೆ ಅಲ್ಲಿ ತಿರುಗಾಡೋ ಪರಿಸ್ಥಿತಿ ಇರೋದು. ಹಾಗಾಗಿ ಎಲ್ಲ ಅಲ್ಲಿ ಬಡತನ ಮಕ್ಕಳು ಹೋಗ್ತಾರೆ. ಆ ಶಾಲೆಗಳ ವ್ಯವಸ್ಥೆ ಆಗಿದೆ. ಅದರ ಬಗ್ಗೆ ಏನೋ ಒಂದು ಅರ್ಜಿಯನ್ನು ನಮ್ಮ ಕೊಟ್ಟಿದ್ದಾರೆ ಆಲ್ರೆಡಿ. ಮೊನ್ನೆ ಕೊಟ್ಟು ಹೋಗ್ಯಾವ ಸರ್, ನೀವು ಸಿಕ್ಕಿಲ್ರಿ. ನೀವು ಇಲ್ಲಿ ಬೇರೆದವ್ರು ತಗೊಂಡಾರೆ ಅವರು. ಆಯ್ತು, ಅವ್ರ ಗಮನಕ್ಕೆ ಬಂದಿದ್ದೀವಿ. ಅರ್ಜಿ ಕೊಟ್ಟಂದ್ರೆ ಅವ್ರು 7 ದಿನ ಇದನ್ನು ಹ್ಯಾಂಡ್ ಓವರ್ ಮಾಡ್ಕೊಂಡು ಮಾಡ್ಲಿಕ್ಕಂದ್ರೆ ಆಡಳಿತ ಸುಧಾರಣೆ ಶಿಸ್ತು ಇರ್ತಿದ್ದಲ್ಲ, ಕಳಿಸ್ತೀವಿ ಲೆಟರ್ನ. ಏನೂ ಆಗಿಲ್ಲ ಅಂತ ಹೇಳಿ ಅದೇ ಇವರು ಪೂಜೆ ಮಾಡಬಾರ್ದು. ಏನು ಮಾಡ್ತಾರೆ? ಮುಂದುವರಿದಾಗ 7 ದಿನದಲ್ಲಿ ಕ್ರಮ ಆಗಿಲ್ಲ ಅಂದರೆ ಇವರು ಇಷ್ಟು ನಿರ್ಲಕ್ಷ್ಯ ಭಾವ ಇದೆ ಅಂತ ಹೇಳು. ಅಲ್ಲಿ ನೀವು ಇಷ್ಟು ಕಳಿಸ್ಬೇಕಲ್ಲ ಸರ್. ಇದ್ರ ಜೊತೆ ನಮ್ಮ ಅದು ಅದನ್ನು ಕಳಿಸಿ ಬರೋ ತನಕ ನಾನು ಹೇಳ್ತೀನಿ. ನಮ್ಮೂರು ಕೊಡಗುಳಿ ಗ್ರಾಮ ಈ ಸಲ ಅನ್ಕೊಳ್ಳಲ್ಲ, ಹೈಸ್ಕೂಲ್ ಶಾಲೆ ಆಗಿದೆ 7ರಿಂದ. ಅದು ನಾವೆಲ್ಲ ಬಡದಾಡಿ ಮಾಡಿದ್ದೀವಿ ಅಂತ. ಇವತ್ತು ಅಲ್ಲಿ 8th, 9th, 10th ಇದೆ, ಕಟ್ಟಡಗಳಿಲ್ಲ. ಒಬ್ಬರು ಜಸ್ಟ್ ಟೀಚರ್ ಏನೋ ನೀವು ತಾವು ಕೊಟ್ಟಿದ್ರಂತೆ, ಇಬ್ಬರು ಕೊಟ್ಟಿದ್ರಿ. ಈಗ ಇಬ್ಬರು ಸರ್ 2 ಕ್ಲಾಸ್ಗಳಿಗೆ ಪ್ರೈಮರಿ ಅವ್ರನ್ನ ತಗೋಬೇಕು. ಒಂದು ಫಿಸಿಕ್ಸ್ ಕೊಟ್ಟಿದ್ದೀನಿ, ಒಂದು ಇಂಗ್ಲೀಷ್ ಕೊಟ್ಟಿದ್ದೀನಿ. ಅಲ್ಲ ಸರ್, ಕೊಟ್ಟಿದ್ದೀನಿ ಸರ್. ಶಿಕ್ಷಕರ ಒದಗಿಸೋದು ಇದೇ ಇಲ್ಲ ಸರ್. ಶಿಕ್ಷಕರು ಯಾರು ಬರ್ತಾರೆ, ಯಾರು ಮಕ್ಕಳು ಸರಿ ಹಚ್ತಾರೆ ಅಲ್ಲಿ. ನಮ್ದು ಒಂಚೂರು ಕೇಳ್ಬೇಕಲ್ಲ. ಅದೇ ದಯವಿಟ್ಟು ಹೇಳ್ರಿ. ನಿಮಗೆ ಸುಮಾರು 400 ಹುದ್ದೆಗಳು ಬೇಕಾಗಿತ್ತು. 272 ಹುದ್ದೆ ಬಂದವ. ನನಗೆ 4 ತಾಲೂಕು ಅದಾವ. ಈ 272ರಾಗಲೇ ಎಲ್ಲ ಕಡೆ ಹೊಂದಾಣಿಕೆ ಮಾಡಬೇಕು. ಈಗ ಮತ್ತೆ ಇದು ಈ ರಾಜ್ಯದ ಶಿಕ್ಷಣ ಸಚಿವರು ನೋಡಬೇಕು. ಯಾಕಂದರೆ 400 ಪೋಸ್ಟ್ ಬೇಕಾದರೂ ನೀವು ಕಡಿಮೆ ಯಾಕೆ ಕೊಟ್ರಿ ಅಂದರೆ ಶಾಲೆಗಳ ಮುಚ್ಚೋಲಿ, ಖಾಸಗಿ ಶಾಲೆಗಳು ತೆಗೆಯುವಂಥ ವಿಚಾರ ಈ ರಾಜ್ಯದ ಮುಖ್ಯಮಂತ್ರಿ ಅವಿವೇಕಿ ಮುಖ್ಯಮಂತ್ರಿ ಇದೆ ಅಂತಂದು ನಾನು ಅನಿಸ್ತೇನೆ. ನೀವು ಹೇಳಿ ಸರ್ ಪ್ಲೀಸ್, ಯಾಕೆ ಕಡಿಮೆ ಕೊಟ್ಟರು? ಸರ್ಕಾರದಿಂದ ಎಷ್ಟು ಹಂಚಿಕೆ ಆಗ್ಯದ ಅಷ್ಟು ಹಂಚಿಕೆಗಳನ್ನು ನಾನು ಎಲ್ಲೆಲ್ಲಿ ಅವಶ್ಯಕತೆ ಅದ ಆ CRP ಅವ್ರನ್ನ, ಶಿಕ್ಷಣ ಸಂಯೋಜಕರನ್ನ ಕರೆಸಿ ಎಲ್ಲಿ ತುರ್ತು ಅಗತ್ಯವೋ ಅಲ್ಲಿ ಸ್ಥಳ ಹೊಂದಾಣಿಕೆ ಮಾಡೋಣ. ಸರಿ. ಈ ತುರ್ತು ಅವಶ್ಯಕತೆ ಅಂದರೆ ಈಗ ನಮ್ಮದು ಮೊದಲ ಬಾರಿಗೆ ಶಾಲೆ ಆಗಿದೆ. ಮೊದಲ ಬಾರಿಗೆ ಶಾಲೆಗೆ ಜನ ಹಚ್ಚಲಕ್ಕ ಮಾಡ್ಲಿಕ್ಕೆ ಒಂದು ಹಿಂದೆ ಮುಂದೆ ನೋಡ್ತಾರೆ.
ಅಂತ ಹೊತ್ತಲ್ಲಿ ಶಿಕ್ಷಕರು ಇಲ್ಲ, ನಾನು ಕೊಂಡೋಳಿ ವೈಯಕ್ತಿಕವಾಗಿ ನೋಡೀನಿ, ಕೇಳೀನಿ. ಅಲ್ಲಿ ಸ್ವತಃ ಈ ಮಂಜುನಾಥದಲ್ಲಿ ಭೇಟಿ ಮಾಡ್ತೀವಿ. ಮಿಂಚಿನ ಸಂಚಾರದ ಸಲುವಾಗಿ ನಾವು ಹೋಗಲಿಲ್ಲ. ಅಲ್ಲಿ ಹೇಳ್ತಾನೆ ಅಂತ ಸಲುವಾಗಿ ತುರ್ತು ಸಾಲಿ ನೀಡಬೇಕಾದ್ರೆ 2 ಮಕ್ಕಳನ್ನ ಅಭಿವೃದ್ಧಿಕೊಂಡಿದ್ವಿ. ಪಕ್ಕದಲ್ಲಿ ಆದರ್ಶ ಶಾಲೆ ಇದೆ, ಒಂದಷ್ಟು ಆತ ಇದ್ದಾನೆ, ಸಿಕ್ಕಾಪಟ್ಟೆ ಡೊನೇಷನ್ ತಗೋತಾನೆ. ನಮ್ಮೂರು ಶಾಲೆಯನ್ನು ಲೀಸ್ ತೊಗೊಂಡಿದ್ದಾನೆ, ಕಲ್ಕರಿ ಶಾಲೆ ಲೀಸ್ ತೊಗೊಂಡಿದ್ದಾನೆ. ಇವತ್ತು ಎಷ್ಟು ದುಡ್ಡು ಮಾತೆ ಚೆನ್ನಾಗಿ ಮಾಡ್ಕೊಂಡಿದ್ದಾನೆ. ಅದೇನು ಒಂದಿಷ್ಟು ಬೇರೆ ಪ್ರವೃತ್ತಿ. ಈಗ ಪ್ರೈವೇಟ್ ಶಾಲೆಗೆ ಜನ ಬಂದಿದ್ದಾರೆ, ಅವ್ರು ಹಿಡಿದು ನಮ್ಮ ಮಕ್ಕಳು 2 ಮಕ್ಕಳು ಇಲ್ಲ. ನೀವು ಮೊನ್ನೆ ಪೂರ್ಣ ಮಾತಾಡೋಣ ಅರ್ಥ ಆಗಿದೆ ನನಗೆ. ಈಗ ಸದ್ಯ ಶಾರ್ಟ್ಲಿ ಈಗ ಒಂದು ವಾರದೊಳಗಾಗಿ ಹೆಚ್ಚುವರಿ ಮತ್ತೆ ಅವ್ರು ಹುದ್ದೆಗಳು ಕೊಡ್ತೇನೆ ಅಂತ ನಮ್ಗೆ ಇಲಾಖೆಯಿಂದ ಹೇಳ್ಯಾರ. ಅವು ಬಂದೊಂದು ನನಗೆಲ್ಲ ಸಮಸ್ಯೆ ತಾನೇ ತಾನೇ ಸಾಲ್ವ್ ಆಗ್ತದೆ. ಆದರೆ ಒಂದು ವಿಚಾರ ಏನಂದ್ರೆ, ಈಗ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂತೆ ಈಗ ನಾನು ಅನ್ಸ್ಬಿಟ್ಟೆ, ನೀವೇನೆ ಸರ್ಕಾರದಿಂದ ಒಂದು ಶಿಕ್ಷಕರ ಕೊರತೆ, ಶಿಕ್ಷಕರ ಹೊರಗುತ್ತಿ ನೌಕರನ್ನ ಕೊಡ್ತಾ ಇಲ್ಲ ನೀವು ಕೇಳೋಷ್ಟು. ಅಲ್ಲ, ಈಗ 2ನೇ ಹಂತದಲ್ಲಿ ಬೇಡಿಕೆ ಕೇಳಿದ್ರೆ ಕೊಡ್ತೇನೆ ಅಂದಾರೆ ಸರ್. 400 ಅಂದ್ರೆ 400 ಇನ್ನೊಂದು 600 ಪ್ರಸ್ತಾವ ಕಳಿಸಿದ್ರು ನಿಮ್ಗೆ ಹೆಲ್ಪ್ ಮಾಡ್ತಾರ. ಎಲ್ಲ ಹಂಗಿರೋದಿಲ್ಲ. ಮಕ್ಕಳ ಸಂಖ್ಯೆಗೆ ಅನುಪಾತವಾಗಿ ಅದು ಕೊಡ್ಬೇಕಾಗ್ತದ. ಹೌದು ಸರ್. ಕೆಲವು ಕಡೆ ಮಕ್ಕಳ ಸಂಖ್ಯೆ ಭಾಳ ಕುಸಿತಾಗ್ಯದ. ಹಿಂಗಾಗಿ ಆ ಮಕ್ಕಳ ಸಂಖ್ಯೆ ನೋಡ್ಕೊಂಡು 11 ಮಕ್ಕಳಿಗೆ ಒಂದು ಗೆಸ್ಟ್ ಟೀಚರ್ ಕೊಡಬೇಕಂತ ಸರ್ಕಾರದ ಯೋಜನೆ ಇದೆ. ಸರಿ ಒಪ್ಕೊಳ್ಳೋಣ. ಈ ಮಕ್ಕಳ ಸಂಖ್ಯೆ ಕುಸಿತ ಆಗಿದೆ. ಯಾವ ಕಾರಣಕ್ಕೆ ಕುಸಿತ ಆಯ್ತಂತೆ ಸ್ವಲ್ಪ ಏನಾದ್ರು ಹೇಳ್ತೀರಿ? ಅಲ್ಲ, ನೀವು ಹಿಂಗೆ ಸರಳವಾಗಿ ಮೈಡ್ಯಾ ಆನ್ ಇಟ್ಕೊಂಡು ಲೈವ್ ಇದೆ ಸರ್. ರಾಜಕಾರಣ ನೋಡ್ಬೇಕು. ಇವತ್ತು ಶಿವಾನಂದ ತಪ್ಪು ಮಾಡಿದ್ರು ತಪ್ಪೇ ವಿಚಾರದಲ್ಲಿ ಯಾಕೆ ಹಿಂಗಾಗಿದೆ ಅಂದ್ರೆ ಪಾಲಕರ ಆಸಕ್ತಿ ಖಾಸಗಿ ಶಾಲೆಗಳ ಅವ್ರು ಬಲವಾಗಿದೆ. ಅದೊಂಥರ ಅಭಿಮಾನ ಮಾಡ್ಕೊಂಡ ನನ್ನ ಮಗು ಇಲ್ಲೇ ಓದೋದು ಶಾಣೆ ಆಯ್ತು. ನಿಜವಾಗ್ಲೂ ಸರ್ಕಾರಿ ಶಾಲೆಯಲ್ಲಿ ಕ್ವಾಲಿಟಿ ಇದೆ. ನಮ್ಮ ಬಿಲ್ಡಿಂಗ್ ಇದಾವೆ ಸರ್, ಟೀಚರ್ ಶಾಪ್ ಇಲ್ಲ ನೀವು ಹೇಳ್ತೀರಿ. ಅಲ್ರಿ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಶಾಲೆ ಚಲೋದನ್ನ ಪಠ್ಯ ಪುಸ್ತಕ ಕೊಟ್ಟಿಲ್ಲ. ಎಷ್ಟೋ ಸ್ಟಾಪ್ಗಳು ನಿಮ್ದೇ ನಿಮ್ಮದೇ ಟೀಚರ್ಗಳು. ಎಷ್ಟೋ ಜನ ಏನಪ್ಪ ಅಂದ್ರೆ ಶಾಲೆಗೆ ಏನಪ್ಪ ಬರಲ್ಲ, ರಾಜಕಾರಣ ಮಾಡ್ತಾರೆ, ಹೊರಗೆ ತಿರುಗಾಡ್ತಾರೆ, 10 ಗಂಟೆ ಒಳಗೆ ಇರುದಿಲ್ಲ. ಎಷ್ಟು ಸಾಧನೆ ಇಲ್ಲ. 20 ದಿವಸ ಆಯ್ತು ತಾವು ಈಗ ಬಂದಿರಿ ತಮ್ಮ ತರಿಸುತ್ತೆ. ನಾನು ಬೇಕಾದ್ರೆ ಲೈವ್ ಮಾಡಿ ಹೇಳ್ತೀನಿ. ಎಷ್ಟೋ ಶಿಕ್ಷಕರು ಇದ್ದವರು ರಾಜಕೀಯ ಮಾಡ್ಬೇಕು ಹೇಳ್ತಾರೆ. ಅವ್ರ ಬದಲಿ ಸಂಬಳ ಬರೋದು, ಅವ್ರ ಬದಲಿ ಹೊರಗಿನ ಒಬ್ಬ ಟೀಚರ್ನ ಹಿಡಿದು ಅವ್ರಿಗೆ 10,000 20,000 ಕೊಡೋದು. ದಯಮಾಡಿ ಒಂದು ಕೇಳಿ, ತಾವು ಹೇಳೋದನ್ನ ನಾನು ಸರಾಸರಿ ನಿರಾಕರಿಸಕ್ಕೆ ಆಗುದಿಲ್ಲ. ಈಗ ರಾಜ್ಯದಾಗ ಒಂದು ಕ್ಯಾಂಪ್ಸ್ ಅಂತ ಬಂದದ, ಕರ್ನಾಟಕ ಅಡ್ವಾನ್ಸ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳಿ. ಆ ಟೈಮ್ನಾಗ ಬರ್ಲಿಲ್ಲ ಅಂದ್ರೆ ಅವ್ನ ಪಗಾರ ಆಟೋಮೆಟಿಕ್ ಕಟ್ ಆಗ್ತದೆ. ಈಗ ಯಾರು ನಾವು ಹೇಳೋದು ಬೇಡ, ಅವ್ರು ವಾರಿ ಹೋಗ್ತಾರೆ. ಸರ್, ಇದು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ತಂದಿದ್ದಾರೆ, ಒಳ್ಳೆಯ ವಿಚಾರ, ಗೌರವಿಸ್ತೀನಿ, ಅದ್ರ ಬಗ್ಗೆ ಏನಿಲ್ಲ. ನಾವು ಹೇಳಿದಂತ ಖುಷಿ ಆಯ್ತು. ಇದಕ್ಕಿಂತ ಮುಂಚಿತವಾಗಿ ಹೀಗೆಲ್ಲ ಪ್ರವೃತ್ತಿಗಳು ಆಗಿದಾವ. ಹಾಗಾಗಿ ಏನಪ್ಪ ಅಂದ್ರೆ ಒಂದಿಷ್ಟು ಮಕ್ಕಳ ಕೊರತೆ ಆಗಿದೆ ಅಂತ ನನ್ನ ವಿಚಾರ. ನೀವು ಹೇಳಿದ ನಿಜ, ನೀವು ಹೇಳಿದ್ರೆ ಈಗ ಆಗಿದೆ. ಸಮಸ್ಯೆ ಅಂತ ಹೇಳ್ತೀರಿ. ಅಧಿಕಾರಿಗಳು ಸರ್ಕಾರಿ ಶಾಲೆ ಕಳಿಸುವಂತ ಮಕ್ಕಳು ಎಷ್ಟು ಇದಾವೆ ಸರ್? ನಾನು ತಿಳ್ಕೊಂಡು ಮಾತಾಡ್ತೀನಿ. ನೀವು ಎಲ್ಲರೂ ಸರಾಗಿ ಕೇಳಿದ್ರೆ ನಾನು ಇಲ್ಲಿ ಬೆಳಗ್ಗೆ ಕೆಲಸ ಮಾಡಿದ್ದೀನಿ. ಸ್ವಲ್ಪ ಟೈಮ್ ಕೊಡ್ರಿ ನನಗೆ. ತಾಲೂಕಿನಲ್ಲಿ ಕೋಚಿಂಗ್ ಕ್ಲಾಸ್ಗಳು ಇರ್ತೇವೆ. ನೋಡ್ತೀನಿ ಪರ್ಮಿಷನ್ ಇಲ್ಲ. ಈಗ ಅವ್ರಿಗೆ ಬರದೇನೆ ಒಂದು ನಿಮಿಷ ಹೇಳ್ತೀರಿ. ಯಾವ ರೀತಿ ಅಂದ್ರೆ 20,000 30,000 ಈ ತರ ವಸೂಲಿ ಮಾಡತ್ತಾರೆ. ನಾನು ಕೇಳಿದೆ ಒಂದು ನಿಮಿಷ. ಈಗ ನಾನು ತಕ್ಷಣನೇ ಅವ್ರಿಗೆ ಒಂದು CRP ಮೀಟಿಂಗ್ ಮಾಡಿ ಅಂತ ಬೇನಾಮಿ ಅನಧಿಕೃತ ವ್ಯವಹಾರ ಇದ್ರೆ ತಕ್ಷಣ ತಿಳಿಸ್ಬೇಕು. ಅದರದ್ದು ಯಾಕಂದ್ರೆ ಅದನ್ನು ಮಂಜೂರಿ ಮಾಡೋರು ಮಾನ್ಯ ಉಪನಿರ್ದೇಶಕರು ಮತ್ತು ಸಮಾಜ ಕಲ್ಯಾಣರು ಇವನ್ ಕೆಲಸನೇ ಇರಂಗಿಲ್ಲ. ಓಕೆ, ಆಯ್ತು. ತಾವು ಹೊಸದಾಗಿ ಬಂದಿಲ್ಲ ಅಂತ ಹೇಳ್ತೀರಿ. ನಾನು ಶಿಕ್ಷಕತೆ ಕೆಲಸ ಮಾಡಿದ್ದೀನಿ. ಒಂದು ವಿಚಾರ ಅವ್ರಿಗೆ ಹೇಳ್ತೀನಿ. ಅವ್ರ ಗಮನ ಗೊತ್ತಿಲ್ಲ. ನಿಮ್ಮ ಪರ್ಮಿಷನ್ ಇಲ್ಲ ಯಾವ ಅದನ್ನೇ ನಾನು ನೋಡ್ತೀನಿ. ಸರ್, ಅದು ರಿಸೀವ್ಡ್ ತೋರಿಸ್ರಿ, ಅದು ಮನವಿ ಕೊಟ್ಟಿದ್ದು ತೋರಿಸ್ರಿ. ಸರ್, ಒಂದು ವಿಚಾರ, ನಾನು ಟೀಚರ್ ಆಗಿ ಪ್ರವೃತ್ತಿಯಿಂದ ಕೆಲಸ ಮಾಡಿ ಸರ್ಕಾರ ನೌಕರಿಗಳು ರಾಜ್ಯ ಕೊಟ್ಟು ನನಗೆ ಹೇಗಿದೆ ಅಂದರೆ, ನಿಮ್ಮ CRP ಮತ್ತು BRP ಅವರು ಶಾಲೆಗೆ ಹೋಗ್ತಾರೆ. ಮೊದಲು ಜೋಶಾಗಿ ಹಂಗೆ ಈಗ ನೋಡ್ಕೊಳ್ತಾರೆ. ಲಾಸ್ಟಿಗೆ ಏನಪ್ಪ ಅಂದರೆ ಸಂಜೆಗೆ ಹೋಗಿ ನಾನೇ ಕೈಯಾಗಿ ಕೊಟ್ಟಿದ್ದೀನಿ. ಅವಾಗ ನೆಕ್ಸ್ಟ್ ನಾನು 6-8 ವರ್ಷದಿಂದ ನಾನು ಟೀಚರ್ ಮಾಡೋದು, ನಾನು ಕನ್ನಡ ನೋಡಿದ್ದೀನಿ. CRP BRP ಅವರು ದುಡ್ಡು ತೊಗೊಂಡು ಎಷ್ಟೋ ಖಾಸಗಿ ಶಾಲೆಗಳಂತ ಅದು ಇದೆ ಸರ್. ಜಿಲ್ಲಾ ಆಫೀಸಿಂದ ಹಂಗಾಗಿದ್ರೆ ಕಂಪ್ಲೀಟ್ ಮಾಡಿಸ್ತಾರೆ. ನಿಮ್ಮ ಗಮನಕ್ಕಿಲ್ಲ. ನಾನು ಯಾಕೆ ಹೊಸದಾಗಿ ತಾವು ಬಂದಿದ್ರಿ, ಇವೆಲ್ಲ ವಿಷಯಗಳು ಇದೆ, ತಮ್ಮ ಗಮನಕ್ಕಿರಲಿ. ಆ ಥರ ಬಂದಾಗ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಳೋಕೆ ತಮ್ಮ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ನಾನು ಬೇರೆ ಹೇಳ್ತಲ್ಲ. ನಮ್ಮ ಐಡಿಯಾಲಜಿ ಇರಲಿ. ಈ ಥರ ಇದೆ ಅಂದರೆ ನಾವು ಹೀಗೆಲ್ಲ ಇರ್ಬೋದು. ಅಟ್ಲೀಸ್ಟ್ ಮೀಟಿಂಗಲ್ಲಿ ಆದರೆ ನೋಡಿ, ನನ್ನ ಗಮನಕ್ಕೆ ಈ ಥರಕ್ಕೆ ಯಾವುದಾದ್ರು ವಿಷಯ ಬಂದರೆ ಕಠಿಣ ನಿರ್ಧಾರವನ್ನು ನಾನು ತಗೊಳ್ಕೊಳ್ತೀನಿ. ದಯವಿಟ್ಟು ಶಿಕ್ಷಣವನ್ನು ನಾವು ಚೆನ್ನಾಗಿ ಕಟ್ಟಲು ನಾವು ನಮ್ಮ ಸರ್ಕಾರ ನೀವು ಒಂದು ಮೀಟಿಂಗಲ್ಲಿ ಹೇಳಿದ್ರೆ ಒಂದಿಷ್ಟು ಗಂಭೀರವಾಗಿರ್ತಾರೆ. 100% ಈಗಾಗಲೇ ನಮ್ಮಲ್ಲಿ ಮೇಜರ್ ರಿಪೇರಿ ಅವು, ನೆಲಸಮಗೊಳಿಸಬೇಕಾದದ್ದು ಅವು, ಮೈನರ್ ರಿಪೇರಿ ಅವು, ಈ ಎಲ್ಲ ಕಟ್ಟಡಗಳ ಒಂದು ಪರಿಶೀಲನಾ ಪಟ್ಟಿ ಮಾಡಿ ಮಾನ್ಯ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕಾಧಿಕಾರಿಗಳು ಸಬ್ಮಿಟ್ ಮಾಡಿ. ಆಮೇಲೆ ಸೋರು ಯಾವ ರೂಮ್ನಲ್ಲೂ ಮಕ್ಕಳು ಕಲಿಲೇಬಾರ್ದು. ಯಾಕಂದ್ರೆ ಏನಾದರೂ ಅನಾಹುತ ಆದರೆ ಜೀವ ಭಾಳ ದೊಡ್ಡದು. ಅದಕ್ಕಿಲ್ಲ ಅಂತ ಅದನ್ನು ಕೂಡ ನಾವು ಆದೇಶ ಮಾಡಿವಿ. ತಾಲೂಕು ಪಂಚಾಯತಿಯಿಂದ ಅದು ಸರ್ವೆ ಆಗಿ ಈಗ ಜಿಲ್ಲಾ ಪಂಚಾಯತಿ ಕಳಿಸ್ತಾ ಇದ್ದಾರೆ. ಬಹುಶಃ ಶಾರ್ಟ್ಲಿ 550 ಕೋಟಿ ರೂಪಾಯಿ ಸರ್ಕಾರದ್ದು ಈ ರಿಪೇರಿಗಾಗಿನೇ ದುಡ್ಡಿದೆ ಅಂತ ಒಂದು ವಾರ 8
ಇಲ್ಲ ಆ ಥರ ಮಾಡಿದ್ರೆ ಖುಷಿ ಆಯ್ತು, ಒಳ್ಳೆ ವಿಚಾರ ನೀವು ಮಾಡಿದ್ರೆ ಮಾಡಿದ್ರೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಈ ವಿಚಾರದಲ್ಲಿ. ಅದು ನಮಗೆ ಗೊತ್ತಿಲ್ಲ, ನೀವು ಮಾಡಿದ್ದೆ ಅಂತಂದ್ರೆ ಆ ಥರ ಕೆಲಸ ಇದ್ದರೆ ಇಲ್ಲ, ಮಾಡಿದ್ರೆ ನಾನು ಖುಷಿಯಿಂದ ಅಭಿನಂದನೆ ಸಲ್ಲಿಸ್ತೀನಿ. ಅದು ಒಳ್ಳೆ ವಿಚಾರ. ಅದೇನಿಲ್ಲ, ನಮ್ಮಂದ್ರೆ ಆದಷ್ಟು ಒಂದು ಒಳ್ಳೆ ಶಾಲೆ ಕಟ್ಟೋದು ಒಳ್ಳೆ. ನಮ್ಮ ಮಕ್ಕಳು ಯಾವ ಶಾಲೆ ಬಡವ್ರ ಶಾಲೆ, ಬಡವ್ರ ಮಕ್ಕಳು ಬರ್ತಾರೆ ಶಾಲೆಗೆ, ಯಾರು ಬರೋದು ನಮ್ಮ ಶಾಲೆ ಕನ್ನಡ ಶಾಲೆ ಉಳ್ಕೊಳ್ಳೋಣ ಅಂತ ಉದ್ದೇಶ ನನ್ನ ಶಾಲೆ. ಭಾಳ ಸಂತೋಷ. ಸಂಚಾರ ಏನಂದ್ರಲ್ಲ ಒಂದು ಹಾಂ ಮಿಂಚಿನ ಸಂಚಾರ ಅಂದ್ರೆ ಅಡ್ವಾನ್ಸ್ ಆಗಿ ಹೇಳ್ತಿರೋ ನಾ ಈ ರೂಟಿ ಬರ್ತೇನೆ ಕೇಳಿ ಯಾವ ಸಂಚಾರ ಎಷ್ಟು ಹಣ ಹೇಳಕ್ಕೆ ಇವತ್ತು ಆರ್ಡರ್ ಹಾಕೋದು ಇಲ್ಲ ನೀವು ಹೋಗೋದು ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಅಲ್ಲೆಲ್ಲ ಗೊತ್ತಿಲ್ಲ ಸರ್. ಏನ್ ಗೊತ್ತಾಗ್ತದೆ ಸರ್. ತಾಲೂಕಿಗೆ ಒಂದ್ಸರಿ ಇವೆಲ್ಲ 11 ಟೀಮ್ ಮಾಡ್ತಾರ. ಮೊನ್ನೆ ನೀವು ಮಾಡಿದ್ದು ಖುಷಿ. ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಡಿಜಿಟಲ್ ಓಕೆ, ಖುಷಿ ಆಯ್ತು. ಅಲ್ಲ ನಾನು ಅವ್ರು ಈಗ ನಾಳೆ ನಾವು ಸೋಮವಾರ ಇಲ್ಲಿ ಹೋಗೋದು ನಮ್ಗೆ ಒಟ್ಟು ಗೊತ್ತಿಲ್ಲ ಸರ್. ನಾಳೆ ಹೋಗಿ ಸಂಜೆ ಆಗ್ತದೆ ಸರ್. ಮೊದಲು ಸಂಜೆ 11 ಟೀಮ್ ಒಂದೇ ತಾಲೂಕು. ಏನ್ ಮಾಡ್ತಂದ್ರೆ ಶಾಲೆ ಏನಪ್ಪ ಅಂದ್ರೆ ಅಲ್ಲಿ ಟೀಚರ್ಗಳಿಗೆ ಹೇಳ್ತೀರಿ ಅಂದ್ರೆ ಹೇಗೆ? ನೀವು ಶಾಲೆ ವಿಸಿಟ್ ಇಲ್ಲ ಮಾಡ್ತೀವಿ. ಇಲ್ಲ ಇಲ್ಲ ಸರ್, ಇಲ್ಲ ಇಲ್ಲ. ಇದು ಅದು 11 ಇಡೀ ಜಿಲ್ಲಾ ಗೊತ್ತೇ ಇರಲಿ. ಹಾಂ ಗೊತ್ತೇ ಇರಲಿ ಸರ್. ಈಗ ಮೊನ್ನೆ ಕೊಂಡ್ಬಿಡಿ ಬಂದು ಬಸ್ ಮೇಲೆ ನಾನು ಕೂತೇವೆ ಮಾರ್ನಿಂಗ್ ಸಂಜೆ ತನಕ ಬಂದೆ. ಅವತ್ತೇನಂದ್ರೆ ಈ ಕಡೆ ಬಸ್ ಹೌದು ಬೈಗೊಡ್ತಾರೆ. ನಾನು ಅಲ್ಲೇ ವೇಟ್ ಮಾಡಿದೆ. ನಾನು ಅದು ಟೀಮ್ ಇರ್ತದೆ ಸರ್, ಟೀಮ್ ಆಮೇಲೆ ಮಾಡಿದ್ದಾರೆ. ಅಂತ ನಾನು ಬೆಳಗ್ಗೆ ಎದ್ದಂದ್ರೆ ನಾ ಏನ್ ಪ್ಲಾನ್ ಮಾಡಿರ್ತೀನಿ ಅಂದ್ರೆ ಬೇರೆ ಬಂದೇ ಬಿಟ್ಟಿರ್ತದೆ ಮೆಸೇಜ್. ನಾನು ಸೀರಿಯಸ್ ಆಗಿ ಅದನ್ನೇ ಅಟೆಂಡ್ ಮಾಡೋದು. ಕ್ಯಾನ್ಸರ್ ಬಂದಿದ್ದು ಇನ್ನೊಂದು ತಕ್ಷಣ ಅಟೆಂಡ್ ಮಾಡ್ರಿ ಮಾಹಿತಿ ಕೊಡ್ರಿ ಅಂತಾರೆ. ಹೀಗಾದ್ರೆ ನಮ್ಮ ಸರ್ಕಾರಿ ಆದೇಶ ಪಾಲಿಸ್ಬೇಕಾಗ್ತದೆ. ಇಲ್ಲ ಅದನ್ನ ಆಯ್ತು ಬಿಟ್ಟಿದ್ದು. ಯಾಕಂದ್ರೆ ಎಷ್ಟೋ ಟೀಚರ್ಗಳು ಏನಂತಾರೆ ಶಾಲೆ ಪಾಠನೇ ಮಾಡಿಸ್ಕೊಡಲ್ಲ, ಯಾಕಂದ್ರೆ ಸರ್ಕಾರವೇ ಅದು ಮಾಹಿತಿ ಕಳಿಸಿ ಇದು ಮಾಡ್ತಾರೆ, ಸರ್ಕಾರ ಕಳಿಸ ಕೇಳಿಲ್ಲ. ಅವ್ರ ದಿನ ಮಕ್ಕಳ ಜೊತೆ ಸಂಪರ್ಕ ಇಟ್ಕೊಳ್ಳಿಸುವ ಅವಕಾಶ ಕೊಡೋದಿಲ್ಲ. ಹಾಗೆಲ್ಲ ಇಲ್ಲ. ಮಂಗಳವಾರ ದಿನ ಸರ್ ಮುದ್ದೆ ಹಾಕಿದ್ರು ಎಲ್ಲ ಹೊಂಟಿದ್ದೆವು. ಏನಂದ್ರೆ ಇಲ್ಲ 1ನೇ ಟಿಕೆಟ್ ಎಮಿಷನ್ ಇವತ್ತು ಎಷ್ಟೊತ್ತಿದ್ರು ದಾಖಲೆ SCT ಎಂಟ್ರಿ ಮಾಡಕ್ಕೆ ಬಂದರು. ಮತ್ತು ಅದು ಕೆಲಸ ಮಾಡಿ ಕೂತೆಲ್ಲ ಸೇರ್ಕೊಂಡು ಎಂಟ್ರಿ ಮಾಡೋದು ಹೀಗಿತ್ತು ಸರ್. ಈ ಒಂದು ವಿಚಾರದಲ್ಲಿ ನನಗೆ ರಿಕ್ವೆಸ್ಟ್ ಆಗಿ ಆ್ಯಸ್ ಅ ಬ್ರದರ್ ಆಗ್ತೈತೀನಿ, ಪ್ರೈವೇಟ್ ಶಾಲೆಗಳನ್ನು ನಾವು ಅವ್ರಲ್ಲಿ ಕಾನೂನುಬದ್ಧವಾಗಿ ಏನಾದರೂ ತಪ್ಪು ದಾಖಲೆಗಳು ಮಾತ್ರ ಮಾಡಿ ನಾನು ಬೇಡ ಅನ್ನೋದು. ಕಾನೂನು ಮೀರಿಸಲಿಕ್ಕೆ ಅವರು ಇವತ್ತಿನ ಮಾಡ್ತಿಲ್ಲ. ಸಾಕಷ್ಟು ಸಿಕ್ಕಾಪಟ್ಟೆ ಡೊನೇಷನ್ ತಗೋತಾರೆ. ಇವತ್ತಿನ ಅಡ್ಮಿಷನ್ ಆಗೋದಾಗ ಎಲ್ಲ ಇಲಾಖೆಗಳು ಇನ್ವಾಲ್ವ್ ಸಾಕು ಕೊಟ್ಟಿದ್ದಾವೆ. ಎಲ್ಲ ಪರ್ಮಿಷನ್ ಕೊಡ್ತಾರೆ, ಏನು ಇಲ್ಲ ಕೊಡ್ತಾರೆ ಸರ್. ಮನೆ ಡಿಲೀವರಿ ನೀವು ಬಂದ ಮೇಲೆ ನಾನು 350 ನಾನು ಶಾಲೆಗಳನ್ನ ನಾನು ಈಗ ರಿಟರ್ನ್ ತೆಗೆದು ಹಾಕಬೇಕು. 175 ಸರ್ ಒಂದು ಪರೀಕ್ಷೆ ಕೊಟ್ಟಿಲ್ಲ, ಎಲ್ಲ ರಿಜೆಕ್ಟ್ ಮಾಡಿ. ಭಾಳ ಕೈಕೇರಿ ಪಾತ್ರಗಳು ಪ್ರೈವೇಟ್ ಶಾಲೆಗಳು ಸಿಕ್ಕಾಪಟ್ಟೆ ಡೊನೇಷನ್ ಕೊಡ್ತಾರೆ. ವಸತಿ ಶಾಲೆಗಳು ನಡೆಸ್ತಾರೆ. ವಸತಿ ಶಾಲೆಗೆ ನಿಮಗೆ ಪರ್ಮಿಷನ್ ತಗೋಬೇಕು. ಪರ್ಮಿಷನ್ ಇಲ್ಲ ಅಂದ್ರೆ ನಡೆಸ್ತಾರೆ ಸರ್. ಅದು ಸಿಕ್ಕಾಪಟ್ಟೆ. ಹೌದು, ನಿನ್ನೆ ಕಮಿಷನರ್ ಹೇಳಿದ್ರೆ ವಿಷಯ ನೀವು ಹೇಳಬೇಕು. ಯಾಕಂದ್ರೆ ಏ ಪಂದ್ಯ ಕರೆ ಈಗ ಯಾರು ಇವತ್ತು ಅದನ್ನೇ ಆದೇಶ ಮಾಡೀನಿ. ನೀವು ಬರಕ್ಕೆ ಕರಿವಾರ ಇದೆ ಬರ್ತದೆ. ಯಾವ ಆದೇಶ ಇಲ್ಲ. ಹಿಂಗೆ ಹೇಳ್ತಾ ಹೋಗಿ ನೀವು. ಈ CRಗಳು ಅವ್ರವ್ರ ವಲಯದ ಮಾಹಿತಿಯನ್ನು ನನಗೆ ಸೋಮವಾರ ಮಂಗಳವಾರ ಮತ್ತೆ ಒಂದ್ಸಲ ಇಲ್ಲಿ ಕಠಿಣವಾಗಿ ಹೇಳ್ಬೇಕು. ಈ ವರದಿನ ಕಂಪ್ಲೀಟ್ ಆಗಿ ಕೊಡ್ರಿ ಅವರೇ ಭಾಳ ನಮ್ಮನ್ನು ಸಸ್ಪೆಂಡೇ ಮಾಡ್ತೀನಿ ಅಂತ ಹೇಳೋದು ಸರ್ಕಾರ ನಿನ್ನೆ. ಇದನ್ನು ಅದನ್ನು ವರದಿ